ಎಲ್ಲರಿಗೂ ನಮಸ್ಕಾರ. ನಕ್ಷತ್ರ ನುಡಿಯ ಪ್ರಿಯ ವೀಕ್ಷಕರಿಗೆ ಸ್ವಾಗತ. 2026 ಮಾರ್ಚ್ ತಿಂಗಳ ಮಾಸ ಭವಿಷ್ಯಕ್ಕೆ ಸ್ವಾಗತ. ಕಟಕ ರಾಶಿಯವರೇ, ಈ ತಿಂಗಳು ನಿಮಗೆ ವರವಾಗುತ್ತದಾ ಅಥವಾ ಒಳಗೊಳಗೆ ಒಂದು ಪರೀಕ್ಷೆಯ ಕಾಲ ಶುರುವಾಗುತ್ತದಾ? ನೀವು ಈಗ ಅನುಭವಿಸುತ್ತಿರುವ ಆ ಅಜ್ಞಾತ ಚಿಂತೆ, ಅದು ನಿಜವಾಗಿಯೂ ಗ್ರಹಗಳ ಸಂಕೇತವೇ ಅಥವಾ ಅದೃಷ್ಟ ನಿಮ್ಮ ಬಾಗಿಲು ತಟ್ಟುವ ಮುನ್ನದ ಮೌನವೇ? ಒಂದು ಕಡೆ ಉಚ್ಚಸ್ಥಿತಿಯ ಶುಕ್ರ ಭಾಗ್ಯವನ್ನು ಬೆಳಗಿಸುತ್ತಿದ್ದಾನೆ, ಇನ್ನೊಂದು ಕಡೆ ಸೂರ್ಯ ತನ್ನ ಸ್ಥಾನ ಬದಲಾಯಿಸಿ ನಿಮ್ಮ ಜೀವನಕ್ಕೆ ದಿಕ್ಕೇ ತಿರುಗಿಸುವಂತಹ ಸೂಚನೆ ಕೊಡುತ್ತಿದ್ದಾನೆ. ಅದರ ಜೊತೆಗೆ ಒಂದು ಸಣ್ಣ ಎಚ್ಚರಿಕೆಯೂ ಕೂಡ ಇದೆ. ಒಂದು ತಪ್ಪು ನಿರ್ಧಾರ, ಒಂದು ಅಜಾಗರೂಕ ಮಾತು ಈ ತಿಂಗಳ ಶಾಂತಿಯನ್ನು ಕದಡಬಹುದೇ? 2026 ಮಾರ್ಚ್ ತಿಂಗಳು ಕಟಕ ರಾಶಿಯವರಿಗೆ ಭಾಗ್ಯ ಹೆಚ್ಚಾಗುತ್ತದಾ? ಉದ್ಯೋಗದಲ್ಲಿ ಸವಾಲುಗಳು ಎದುರಾಗುತ್ತದಾ? ಕುಟುಂಬದಲ್ಲಿ ಸಂತೋಷ ಬರುತ್ತದಾ ಅಥವಾ ಒಳಭಯ ಹೆಚ್ಚಾಗುತ್ತದಾ? ಈ ಎಲ್ಲ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾವು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ದೊರೆಯುತ್ತದೆ. ಹಾಗೆ ಯಾರೆಲ್ಲ ಕರ್ಕಾಟಕ ರಾಶಿಯವರಿದ್ದಾರೆ, ನಿಮ್ಮ ರಾಶಿಗೆ ಒಂದು ಲೈಕ್ ಕೊಡಿ. ಈ ತಿಂಗಳು ನಿಮಗೆ ಎದುರಾಗುವ ಎಲ್ಲ ಸಮಸ್ಯೆಗಳು ದೂರ ಆಗಲಿ ಎಂದು ಪ್ರಾರ್ಥಿಸುತ್ತಾ ನಮೋ ನಾರಾಯಣಾಯ ಎಂದು ಕಮೆಂಟ್ ಮಾಡಿ. ಕಟಕ ರಾಶಿಯವರೇ, ಮಾರ್ಚ್ ತಿಂಗಳ ಗ್ರಹಗಳ ಸ್ಥಿತಿ ನೋಡುವುದಾದರೆ, ಈ ತಿಂಗಳು ನಿಮ್ಮ ಜೀವನದಲ್ಲಿ ಕೆಲವು ಪ್ರಮುಖ ಗ್ರಹಗಳ ಚಲನೆ ಪರಿಣಾಮ ಕಾಣಿಸಿಕೊಳ್ಳುತ್ತದೆ. ಸ್ವಲ್ಪ ಒಳಭಯ ಇದ್ದರೂ ಅದೃಷ್ಟದ ಬಾಗಿಲು ತೆಗೆದುಕೊಳ್ಳುವ ಸಂದರ್ಭ ಕೂಡ ಇದೆ. ಮಾರ್ಚ್ ಮೊದಲ ದಿನದಿಂದಲೇ ಶುಕ್ರ ಗ್ರಹ ಉಚ್ಚಸ್ಥಿತಿಯಲ್ಲಿ ಭಾಗ್ಯಸ್ಥಾನಕ್ಕೆ ಪ್ರವೇಶಿಸುತ್ತಾನೆ. ಸುಮಾರು 26 ದಿನಗಳ ಕಾಲ ಈ ಸ್ಥಿತಿಯಲ್ಲಿ ಇರುತ್ತಾನೆ. ಇದು ಕಟಕ ರಾಶಿಯವರಿಗೆ ವಿಶೇಷ ಅನುಕೂಲಕರ. ಭಾಗ್ಯಸ್ಥಾನದಲ್ಲಿ ಉಚ್ಚ ಶುಕ್ರ ಇದ್ದಾನೆ. ಶುಭ ಕಾರ್ಯಗಳು, ದೈವಾನುಗ್ರಹ, ಮಾನಸಿಕ ಸಂತೋಷ ಇವುಗಳೆಲ್ಲವೂ ಹೆಚ್ಚಾಗುತ್ತದೆ. ಗುರುಗ್ರಹ 12ನೇ ಮನೆಯಲ್ಲಿ ಇದ್ದರೂ ಆತ ಕೆಟ್ಟದ್ದನ್ನು ಮಾಡುವವನಲ್ಲ. ಗುರುಬಲ ಕಡಿಮೆ ಇದ್ದರೆ ಫಲ ಸ್ವಲ್ಪ ವಿಳಂಬವಾಗಬಹುದು, ಆದರೆ ಅಪಾಯ ತರುವುದಿಲ್ಲ. ವಿಶೇಷವಾಗಿ ಮೂಲ ಜಾತಕದಲ್ಲಿ ಗುರು, ರಾಹು ಅಥವಾ ಕೇತು ಜೊತೆ ದುರ್ಬಲ ಸ್ಥಿತಿಯಲ್ಲಿ ಇದ್ದರೆ ಮಾತ್ರ ಜಾಗ್ರತೆ ಬೇಕು. ಇಲ್ಲದಿದ್ದರೆ ಗುರು ಸದಾ ರಕ್ಷಕನೇ. ಇನ್ನೊಂದು ಮಹತ್ವದ ಬದಲಾವಣೆ, ಸೂರ್ಯನು 14ನೇ ತಾರೀಕಿನ ನಂತರ ಭಾಗ್ಯಸ್ಥಾನಕ್ಕೆ ಬರುತ್ತಾನೆ. ಅಷ್ಟಮದಲ್ಲಿದ್ದ ರವಿ ಈಗ ಸ್ನೇಹಿತನ ಮನೆಗೆ ಬಂದು ಶಕ್ತಿಯನ್ನು ಕೊಡುತ್ತಾನೆ. ಅಂದರೆ ಮಾರ್ಚ್ 2ನೇ ಭಾಗದಲ್ಲಿ ಭಾಗ್ಯ ಹೆಚ್ಚಾಗುತ್ತದೆ. ಶುಕ್ರ ಮತ್ತು ಸೂರ್ಯ ಇಬ್ಬರೂ ಒಟ್ಟಿಗೆ ಭಾಗ್ಯವನ್ನು ಬೆಂಬಲಿಸುತ್ತಾರೆ. ಈ ತಿಂಗಳು ಈ ಗ್ರಹಗಳ ಸಂಯೋಗದಿಂದ ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲೂ ಯಾವ ರೀತಿಯೆಲ್ಲ ಬದಲಾವಣೆಗಳನ್ನು ತರುತ್ತದೆ, ಯಾವ ಕ್ಷೇತ್ರಗಳಲ್ಲಿ ಬೆಳಕು ಚೆಲ್ಲಲಿದೆ, ಯಾವ ಕ್ಷೇತ್ರಗಳಲ್ಲಿ ಎಚ್ಚರಿಕೆ ಬೇಕು, ಎಲ್ಲವನ್ನು ತಿಳಿದುಕೊಳ್ಳೋಣ. ಯಾರು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈ ತಿಂಗಳು ಹಣಕಾಸಿನ ಸ್ಥಿತಿ ನೋಡುವುದಾದರೆ, ಮಾರ್ಚ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಹಣದ ಓಟ ನಿಲ್ಲುವುದಿಲ್ಲ. ಹಣ ಬರುತ್ತದೆ, ಆದರೆ ಅದು ಕೈಯಲ್ಲಿ ನಿಲ್ಲುತ್ತದೆ ಅನ್ನುವುದು ನಿಮ್ಮ ನಿಯಂತ್ರಣದ ಮೇಲೆ ಇರುತ್ತದೆ. ಭಾಗ್ಯಸ್ಥಾನದಲ್ಲಿ ಉಚ್ಚ ಶುಕ್ರ ಇರುವುದರಿಂದ ಅನಿರೀಕ್ಷಿತ ಧನಲಾಭಗಳ ಸಾಧ್ಯತೆ ಇದೆ. ಹಿಂದೆ ಸಿಲುಕಿಕೊಂಡಿದ್ದ ಹಣ, ಕೊಟ್ಟಿದ್ದ ಸಾಲ, ಕಮಿಷನ್, ಇನ್ಸೆಂಟಿವ್ ಇವುಗಳ ರೂಪದಲ್ಲಿ ಹಣ ಕೈ ಸೇರಬಹುದು. ಆದರೆ ಒಂದಿಷ್ಟು ಜಾಗ್ರತೆ ಬೇಕು. ಹೊಸ ವಸ್ತ್ರ, ಅಲಂಕಾರ, ಮನೆ ಸಾಮಾನು, ಮಕ್ಕಳ ಖರ್ಚು ಹಾಗೂ ಹಬ್ಬದ ವೆಚ್ಚ ಇವುಗಳಿಂದ ಖರ್ಚು ಹೆಚ್ಚಾಗಬಹುದು. ಇದು ಬೇಕಾ ಅಥವಾ ಕಾಯಬಹುದಾ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕೇಳಿಕೊಳ್ಳಬೇಕು. ಈ ತಿಂಗಳು ಧನ ಪ್ರವಾಹ ಇದೆ, ಆದರೆ ಸಂಗ್ರಹ ಕಡಿಮೆಯಾಗುವ ಸಾಧ್ಯತೆ ಇದೆ. ಹೂಡಿಕೆ ಮಾಡುವವರು ಭೂಮಿ, ಚಿನ್ನ, ವಾಹನ ಸಂಬಂಧಿತ ವಿಚಾರದಲ್ಲಿ ಮುಂದೆ ಹೋಗಬಹುದು, ಆದರೆ ಅತಿಯಾದ ರಿಸ್ಕ್ ತೆಗೆದುಕೊಳ್ಳಬೇಡಿ. ನಿಧಾನವಾಗಿ ಪರಿಶೀಲಿಸಿ ಮುಂದೆ ಹೋದರೆ ಲಾಭ ಉಂಟಾಗುತ್ತದೆ. ಇನ್ನು ಉದ್ಯೋಗ ನೋಡುವುದಾದರೆ, ನಿಮ್ಮ ಗಮನ ಹೆಚ್ಚು ಕೊಡಬೇಕಾದಂತಹ ಕ್ಷೇತ್ರ ಇದು. ಹೊರಗೆ ಎಲ್ಲವೂ ಸರಿಯಾಗಿದ್ದರೂ ಒಳಗೊಳಗೆ ಒಂದು ಅಸುರಕ್ಷಿತ ಭಾವನೆ ಕಾಡಬಹುದು. ಸಹೋದ್ಯೋಗಿಗಳ ಮಾತು, ಮೇಲಧಿಕಾರಿಗಳ ನಿರೀಕ್ಷೆ, ಸಣ್ಣ ತಪ್ಪುಗಳು ಇವು ದೊಡ್ಡದಾಗಿ ತೋರಬಹುದು. ಮಾತಿನ ನಿಯಂತ್ರಣ ಅತ್ಯಂತ ಮುಖ್ಯವಾಗಿರುತ್ತದೆ. ನೀವು ಹೇಳಿದ ಒಂದು ವಾಕ್ಯವೇ ಮುಂದೆ ತೊಂದರೆ ಕೊಡಬಹುದು. ಕಚೇರಿಯಲ್ಲಿ ರಾಜಕೀಯ, ಗುಸುಗುಸು, ಗುಂಪುಗಾರಿಕೆ ಇವುಗಳಿಂದ ದೂರ ಇರಿ. ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿ, ಅದನ್ನು ಮಾತ್ರ ಗಮನದಲ್ಲಿ ಇಟ್ಟುಕೊಳ್ಳಿ. ಕೆಲವರಿಗೆ ವರ್ಗಾವಣೆ ಸೂಚನೆ ಬರಬಹುದು, ಕೆಲವರಿಗೆ ಕೆಲಸದ ಒತ್ತಡ ಹೆಚ್ಚಾಗಬಹುದು, ಕೆಲವು ಜನರಿಗೆ ಕೆಲಸದ ಬದಲಾವಣೆ ಯೋಚನೆ ಸಹ ಬರಬಹುದು. ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಏಪ್ರಿಲ್ ನಂತರ ಪರಿಸ್ಥಿತಿ ಇನ್ನೂ ಸ್ಪಷ್ಟವಾಗುತ್ತದೆ. ಇನ್ನು ವ್ಯಾಪಾರಸ್ಥರಿಗೆ ಇದು ಚೇತರಿಕೆಯ ತಿಂಗಳು. ಹೊಸ ಸಂಪರ್ಕಗಳು, ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರು ಇವುಗಳ ಪ್ರವೇಶ ಸಾಧ್ಯತೆ ಇದೆ. ಮಧ್ಯವರ್ತಿತ್ವ ಕೆಲಸ ಮಾಡುವವರು, ರಿಯಲ್ ಎಸ್ಟೇಟ್, ಬಿಲ್ಡಿಂಗ್, ಮೆಟೀರಿಯಲ್ಸ್, ಟ್ರೆಂಡಿಂಗ್, ಆಟೋಮೊಬೈಲ್
ಜ್ಯುವೆಲರಿ ಕ್ಷೇತ್ರಗಳಿಗೆ ಉತ್ತಮ ಅವಕಾಶಗಳು ಇವೆ. ಮಾತಿನ ಚಾತುರ್ಯ ನಿಮ್ಮ ಬಲ. ಒಪ್ಪಂದಗಳನ್ನು ನಿಮ್ಮ ಪರ ಮಾಡಿಕೊಳ್ಳಬಹುದು. ಆದರೆ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಲಿಖಿತ ಒಪ್ಪಂದವಿಲ್ಲದೆ ಮಾತಿನ ಒಪ್ಪಂದ ಬೇಡ. ಹಳೆಯ ಬಾಕಿ ಹಣ ವಸೂಲಿ ಆಗಬಹುದು. ವ್ಯಾಪಾರ ವಿಸ್ತರಣೆಗೆ ಯೋಚನೆ ಬರಬಹುದು. ಆದರೆ ಅತಿಯಾದ ಸಾಲ ತೆಗೆದುಕೊಳ್ಳಬೇಡಿ. ನಿಧಾನವಾಗಿ ಬೆಳೆದು ಹೋಗುವುದೇ ಉತ್ತಮ. ಕುಟುಂಬ ಜೀವನ ನೋಡುವುದಾದರೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ. ಹಿರಿಯರ ಆಶೀರ್ವಾದ ಕೂಡ ಸಿಗುತ್ತದೆ. ಮನೆಯಲ್ಲಿ ಅತಿಥಿಗಳ ಆಗಮನ ಕೂಡ ಆಗುತ್ತದೆ. ಹಬ್ಬದ ಊಟೋಪಚಾರ, ನಗುಮುಖಗಳು ಹೆಚ್ಚಾಗುತ್ತದೆ. ಪತಿ ಪತ್ನಿಯ ನಡುವೆ ಸಣ್ಣ ಸಣ್ಣ ಮಾತಿನ ವ್ಯತ್ಯಾಸಗಳು ಇದ್ದರೂ ದೊಡ್ಡ ಸಮಸ್ಯೆ ಏನೂ ಆಗುವುದಿಲ್ಲ. ಮನಸ್ಸಿನ ಮಾತು ಕೇಳಿಕೊಂಡರೆ ಎಲ್ಲವೂ ಸರಿಯಾಗುತ್ತದೆ. ಮಕ್ಕಳಿಂದ ಸಂತೋಷದ ಸುದ್ದಿ, ಅವರ ವಿದ್ಯಾಭ್ಯಾಸ ಸಾಧನೆ, ಚಟುವಟಿಕೆ ಇವು ನಿಮ್ಮ ಹೃದಯ ತುಂಬಿಸುತ್ತದೆ. ಕುಟುಂಬದಲ್ಲಿ ಒಂದು ಶುಭ ಕಾರ್ಯ ಚರ್ಚೆ ಕೂಡ ಶುರುವಾಗಬಹುದು. ಇದರಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಕೂಡ ಉಂಟಾಗುತ್ತದೆ. ವಿವಾಹ ಯೋಗ ಇರುವವರಿಗೆ ಇದು ಉತ್ತಮವಾದಂತಹ ಕಾಲ. ಮಾತುಕತೆಗಳು ಚುರುಕಾಗಬಹುದು. ಹಿಂದೆ ನಿಂತಿದ್ದ ಸಂಬಂಧಗಳು ಮತ್ತೆ ಪ್ರಾರಂಭವಾಗಬಹುದು. ಪ್ರೇಮ ಸಂಬಂಧಗಳಲ್ಲಿ ಇರುವವರಿಗೆ ಸ್ಪಷ್ಟತೆ ಸಿಗುತ್ತದೆ. ಅನುಮಾನಕ್ಕಿಂತ ನಂಬಿಕೆ ಹೆಚ್ಚಿಸಿದರೆ ಸಂಬಂಧ ಇನ್ನಷ್ಟು ಗಟ್ಟಿಯಾಗಿರುತ್ತದೆ. ವಿವಾಹಿತರಿಗೆ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ತುಂಬ ಮುಖ್ಯ. ಸಣ್ಣ ಅಹಂಕಾರ ದೊಡ್ಡ ಸಮಸ್ಯೆಯನ್ನು ಮಾಡಬಾರದು. ಇನ್ನು ಸಂತಾನಾಪೇಕ್ಷಿತ ದಂಪತಿಗಳಿಗೆ ಇದು ಅನುಕೂಲಕರವಾದಂತಹ ಸಮಯ. ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಾ ಇದ್ದರೆ ಉತ್ತಮ ಪ್ರತಿಕ್ರಿಯೆ ಸಿಗುತ್ತದೆ. ಮಕ್ಕಳ ಆರೋಗ್ಯ ಹಾಗೂ ವಿದ್ಯಾಭ್ಯಾಸ ಎರಡೂ ಒಳ್ಳೆಯ ದಿಕ್ಕಿನಲ್ಲಿ ಸಾಗುತ್ತವೆ. ಅವರ ಭವಿಷ್ಯದ ಬಗ್ಗೆ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸರಿಯಾಗಿರುತ್ತದೆ. ಇನ್ನು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬುವಂತಹ ಸಮಯ ಇದು. ಓದಿದ್ದು ನೆನಪಿನಲ್ಲಿ ಉಳಿಯುತ್ತದೆ. ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತದೆ. SSLC, PUC, ಕಾಲೇಜು ಪರೀಕ್ಷೆ ಬರೆಯುತ್ತಾ ಇರುವವರಿಗೆ ತುಂಬ ಅನುಕೂಲಕರವಾದಂತಹ ಸಮಯ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುತ್ತಾ ಇರುವವರಿಗೆ ಶ್ರಮ ಹೆಚ್ಚಿಸಿದರೆ ಫಲ ಖಚಿತವಾಗಿಯೂ ನಿಮಗೆ ಸಿಗುತ್ತದೆ. ಆಲಸ್ಯ ಮಾತ್ರ ದೂರ ಇಡಿ. ಸಮಯ ವ್ಯರ್ಥ ಮಾಡಬೇಡಿ. ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ಓದಿದರೆ ಮಾತ್ರ ಫಲಿತಾಂಶ ಒಳ್ಳೆಯದಾಗಿ ಸಿಗುತ್ತದೆ. ಇನ್ನು ಆರೋಗ್ಯದಲ್ಲಿ ದೊಡ್ಡ ಸಮಸ್ಯೆ ಏನು ಕಾಣಿಸುವುದಿಲ್ಲ. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು. ಮೊಣಕಾಲು ನೋವು, ಕಣ್ಣು ಒತ್ತಡ, ಮೂಗಿನ ಶೀತ, ಉಷ್ಣ, ಶೀತ ತೊಂದರೆ. ಬಿಸಿಲು ಹೆಚ್ಚಾಗುವ ಸಮಯ. ನೀರು ಹೆಚ್ಚಾಗಿ ಕುಡಿಯಿರಿ. ಎಲೆಕ್ಟ್ರಿಕಲ್ ಕೆಲಸ ಮಾಡುವವರು, ಕಟ್ಟಡ ಕೆಲಸ ಮಾಡುವವರು ಎಚ್ಚರಿಕೆ ವಹಿಸಿ. ಸಣ್ಣ ಅಜಾಗರೂಕತೆ ಅಪಘಾತಕ್ಕೆ ಕಾರಣವಾಗಬಾರದು. ನಿದ್ರೆ ಸರಿಯಾಗಿ ಮಾಡಿ. ಮಾನಸಿಕ ಒತ್ತಡ ಕಡಿಮೆ ಮಾಡಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ. ಈ ತಿಂಗಳು ದೈವಾನುಗ್ರಹ ಹೆಚ್ಚಿಸುವಂತಹ ಸೂಚನೆ ಇದೆ. ದೇವಾಲಯಕ್ಕೆ ಭೇಟಿ ನೀಡಿ. ಜಪ, ಹೋಮ, ಧ್ಯಾನ ಇವುಗಳಿಂದ ಮನಃಶಾಂತಿ ಹೆಚ್ಚಾಗುತ್ತದೆ. ವಿಶೇಷವಾಗಿ ಗುರು ಅನುಗ್ರಹಕ್ಕಾಗಿ ಗುರುವಾರ ಉಪವಾಸ ಇರಿ. ಹಳದಿ ಬಟ್ಟೆ ದಾನ ಮಾಡಿ. ಗುರುಸ್ತುತಿ ಪಠಿಸಿ. ಒಟ್ಟಾರೆಯಾಗಿ ಹೇಳುವುದಾದರೆ ಮಾರ್ಚ್ ತಿಂಗಳು ಕಟಕ ರಾಶಿಗೆ ಸಂಪೂರ್ಣವಾಗಿ ಕೆಟ್ಟದ್ದೂ ಅಲ್ಲ. ಭಾಗ್ಯ ಬೆಂಬಲ ಇದೆ. ಸಂತೋಷ ಹೆಚ್ಚು. ಒಳಭಯ ಮಾತ್ರ ಕಡಿಮೆ ಮಾಡಬೇಕು. ಉದ್ಯೋಗದಲ್ಲಿ ಜಾಗ್ರತೆ, ಹಣಕಾಸಿನಲ್ಲಿ ನಿಯಂತ್ರಣ, ಮಾತಿನಲ್ಲಿ ಮಿತ ಇವುಗಳನ್ನು ಪಾಲಿಸಿದರೆ ಈ ತಿಂಗಳು ನಿಮ್ಮ ಕೈ ಗೆಲ್ಲುವಾಗಿರುತ್ತದೆ. ನಗುಮುಖ ಉಳಿಸಿಕೊಂಡರೆ ಗ್ರಹಗಳ ಅನುಗ್ರಹ ಇನ್ನಷ್ಟು ಹೆಚ್ಚಾಗುತ್ತದೆ. ಮಾರ್ಚ್ ತಿಂಗಳು ಕಟಕ ರಾಶಿಯವರಿಗೆ ಒಂದು ಸಣ್ಣ ಪರೀಕ್ಷೆಯ ಜೊತೆ ಬಂದಿರುವ ದೊಡ್ಡ ಆಶೀರ್ವಾದದ ತಿಂಗಳು. ಒಳಭಯವನ್ನು ಗೆದ್ದರೆ ಭಾಗ್ಯ ನಿಮ್ಮ ಜೊತೆ ನಿಂತಿರುತ್ತದೆ. ಮಾತಿನಲ್ಲಿ ಮಿತಿ, ಹಣದಲ್ಲೇ ಜಾಗ್ರತೆ, ಉದ್ಯೋಗದಲ್ಲಿ ಎಚ್ಚರ ಇವು 3 ಹಿಡಿದರೆ ಉಳಿದ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಮುನ್ನಡೆಯುವಿರಿ. ಸಂತೋಷದ ಕ್ಷಣಗಳನ್ನು ಸ್ವೀಕರಿಸಿ. ದುಃಖದ ನೆರಳುಗಳನ್ನು ಅಷ್ಟು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ದೇವಾನುಗ್ರಹ ನಿಮ್ಮ ಬೆನ್ನಿಗೆ ನಿಂತಿದೆ. ನಕ್ಷತ್ರ ನುಡಿ ಚಾನಲ್ ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಶಾಂತಿ, ಸಮೃದ್ಧಿ, ಆರೋಗ್ಯ ಸದಾಕಾಲ ಇರಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಇದೇ ರೀತಿಯ ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದ.